ಗುರುಜಿ ಮರುಳ ಸಿದ್ದೇಶರು ಇಂತಹ ಪವಾಡ ಪುರುಷರು ಅಂತ ತಿಳಿಸ್ಕೊಡ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ. ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ದಿವಸ ಪ್ರತಿಯೊಂದು ದಿವಸನೂ ಒಂದೊಂದು ಪಾಠ. ಇವತ್ತು ಪಾಠ ಭಗವಂತನ ಕೃಪಾಕಟಾಕ್ಷದ ಒಂದು ಪವಾಡ. ಆ ಪವಾಡ ಅದು ಕುಪ್ಪೂರ ಈಶ ಮರಳ ಸಿದ್ದೇಶ. ಹೇಳಕ ನೋಡೋದ ಚೆನ್ನ, ಗುರುಗಳನ್ನ ಸ್ವಾಗತಿಸೋದು ಚೆನ್ನ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ. ಶಿವ ಎಂಥ ಒಂದು ಶರಣಾರ್ಥಿ ಅಂತ ಹೇಳಿದ ಹಾಗೆ ಒಂದು ನಾದದಲ್ಲಿ ಭಗವಂತನ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಪಾತ್ರ ಆಗಬೇಕು ಅಂದ್ಕೊಂತಾರೆ. ನಿಜವಾದ ಜೀವಂತವಾಗಿರ್ತಕ್ಕಂಥ ಈ ಗದ್ದಿಗೆ ಜೀವಂತ ಗದ್ದಿಗೆ ಅಂತ ಕರಿತೀವಿ. ಇಂಥ ಒಂದು ಗದ್ದಿಗೆಗೆ ಇಡೀ ಜಗತ್ತಲ್ಲಿ ಒಂದೊಂದು ಪೀಠದಲ್ಲೂ ಒಂದು ಪೀಠಾರ್ಪಣ ವಸ್ತು ಆಗಿರತಕ್ಕಂಥ ಎಲ್ಲ ದೇವರ ಅನುಗ್ರಹ, ಗುರುಗಳ ಪರಂಪರೆ ಸಾಕಷ್ಟಿದೆ ವೀರಶೈವ ಮಠಗಳಲ್ಲಿ. ಅದರಲ್ಲಿ ಇಂಥ ಒಂದು ಜೀವಂತ ಗದ್ದಿಗೆ ನಿಜವಾದ ಸಿದ್ಧ ಪುರುಷರಾಗಿರ್ತಕ್ಕಂಥ ಮಹಾಸಿದ್ಧ ಮರುಳ ಸಿದ್ದೇಶ್ವರ. ಆ ಮರುಳ ಅಂತಕ್ಕಂಥವನು ಮನಸ್ಸು ಮಾತಾಡ್ತಕ್ಕಂಥವ್ರು, ಪ್ರತಿಯೊಂದರಲ್ಲೂ ಪರಸ್ಪರ ಮನಸ್ಸಿಗೆ ಮಾತಾಡ್ತಕ್ಕಂಥ ಏಕೈಕ ಜಗದ್ಗುರು ಸಾಕ್ಷಾತ್ ಈಶ್ವರರು. ಇವರು ಕುಪ್ಪೂರಲ್ಲಿ ವಾಸವಾಗಿರ್ತಕ್ಕಂಥ ಈ ಜೀವಂತ ಗದ್ದಿಗೆಯಲ್ಲಿ ಪ್ರತಿಯೊಬ್ಬರೂ ಸಾನ್ನಿಧ್ಯವನ್ನ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಯಾವ ಊರು, ಯಾಕೆ ಹೋಗ್ತೀನಿ, ಜೀವಂತವಾಗಿರೋವರೆಗೂ ಜಗತ್ತಲ್ಲಿ ಏನು ಮಾಡಬೇಕು, ನನ್ನ ಕೈಂಕರ್ಯ ಏನು ಅನ್ನೋ ಮನಸ್ಸದ ಆಳದಲ್ಲಿರ್ತಕ್ಕಂಥ ಒಂದು ಮಾತನ್ನ, ಅಲ್ಲಿರ್ತಕ್ಕಂಥ ಗುಟ್ಟನ್ನ ನೀವು ಈ ಸಿದ್ದೇಶ್ವರನ ಕ್ಷಕ್ಕೆ ಹೋದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಭಗವಂತನಲ್ಲಿರ್ತಕ್ಕಂಥ ಸಾನ್ನಿಧ್ಯ ನಮಗೆ. ಈ ಒಂದು ಅಭ್ಯಾಸ ಮಾಡ್ತಕ್ಕಂಥ ವಿಚಾರದಲ್ಲಿ ಸಿದ್ದೇಶ್ವರರು ಎಲ್ಲಿ ಹೋದರು? ಸರಿ ಆಯಿತು, ಅವರಿಗಿರ್ತಕ್ಕಂಥ ಪೀಠಾರ್ಪಣ ವಸ್ತು, ಆ 8 ದಿವಸಗಿರ್ತಕ್ಕಂಥ ದೀಕ್ಷೆ, ತದನಂತರ ಶಿವಪೂಜೆ, ಈ ಆರಾಧನೆ ಮಾಡ್ತಾ 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 ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋದರು. ಆ ಕ್ಷೇತ್ರಕ್ಕೆ ಹೋದಾಗ ಆ ಹಿರೇಕಲ್ಲು ಅಂತಂತ ಒಂದು ಊರಿಗೆ ಗ್ರಾಮಕ್ಕೆ ತೆರಳಿದ್ರು ಗುರು ಸಿದ್ದೇಶ್ವರರು. ಹಾಗೆ ಸಿರ್ತಾ ಹೋಗ್ತಾ ಇದ್ದಾಗ ಈ ಬೆಟ್ಟದ ಮೇಲೆ ನೋಡ್ತಾರೆ. ಈ ಬೆಟ್ಟದ ಮೇಲೆ ಒಂದು ಒಳ್ಳೆ ವೈಭವ, ಒಂದು ಒಳ್ಳೆ ಶಕ್ತಿ ಇತ್ತು. ಆ ಶಿವನು ಸಾಕ್ಷಾತ್ ಶಿವನೇ ನಾಟ್ಯ ಮಾಡಿರ್ತಕ್ಕಂಥ ಕ್ಷೇತ್ರವೇ ಅನ್ನೋ ಭಾವನೆ ಇತ್ತು. ಇಲ್ಲ ಅಕಸ್ಮಾತ್ ಪಾರ್ವತಿ ದೇವಿ ವಿಶೇಷವಾಗಿ ಕೂತಿದ್ನು, ಆ ಭಾವನೆಯಲ್ಲಿ ಪಾರ್ವತಿ ಪರಮೇಶ್ವರ ಭೂ ಸ್ಪರ್ಶ ಮಾಡಿದ್ರೇನೋ ಅನ್ನೋ ಭಾವನೆ. ಅದಕ್ಕೆ ಪ್ರದೋಷದ ದಿವಸ ಈ ಹಿರೇಕಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯ ಏನು ಅಂದರೆ, ರಾತ್ರಿ ಹೊತ್ತು ನೋಡ್ತಾ ಇದ್ದಾಗ ದೇವತೆಗಳು ನಕ್ಷತ್ರ ಸ್ವರೂಪದಲ್ಲಿ ಈ ಬೆಟ್ಟದ ಮೇಲೆ ಪ್ರವಾಸ ಮಾಡ್ತಾ ಇದ್ರು. ಬೆಳಗಿನ ಜಾವದಲ್ಲಿ ಶಿವನ ದರ್ಶನವಾಗ್ತಾ ಇತ್ತು ಆ ನಂದೀಶ್ವರನಿಗೆ. ಅಂತಹ ಒಂದು ಸಾನ್ನಿಧ್ಯ. ಸರಿ, ಈ ಬೆಟ್ಟವನ್ನ ನಾವು ತುಳಿಬೋದಾ ಬೇಡವಾ ಅಂತ ನೋಡಿ ಆ ಸ್ಪರ್ಶವನ್ನು ಮಾಡ್ತಾರೆ. ಸಾಕ್ಷಾತ್ ನಂದೀಶ್ವರ ಆ ಸ್ಪರ್ಶವನ್ನು ಮಾಡಿದ ಹಾಗಿತ್ತು. ಅಂದ್ರೆ ನಂದೀಶ್ವರ ತಾನು ಬೆನ್ನನ್ನು ಹಾಕಿ ಶಿವನು ತಾನು ನಾಟ್ಯವನ್ನು ಮಾಡ್ತಕ್ಕಂಥ, ಓಹೋ ಇದು ನನ್ನ ಭಾವನೆ, ನನ್ನ ದೇಹ, ನನ್ನದೇ ಆಗಿರ್ತಕ್ಕಂಥ ಆಕಾರ. ಬಹಳ ಸಂತೋಷ ಅಂತ ಹೇಳಿ ಆ ಸಿದ್ದೇಶ್ವರರು ಹೀಗೆ ಆ ಬೆಟ್ಟದ ಮೇಲೆ ನಡ್ಕೊತಾ ಹೋದ್ರು. ಪುಟ್ಟ ಗುಡ್ಡವಾಗಿರ್ತಕ್ಕಂಥದ್ದು ಬೆಟ್ಟ, ವಿಶಾಲವಾಗಿರ್ತಕ್ಕಂಥ ಹರಡಿರ್ತಕ್ಕಂಥ ಜಾಗ ಹಿರೇಕಲ್ಲು. ಈ ಹಿರೇಕಲ್ಲು ಅನ್ನೋ ಜಾಗದ ಮೇಲೆ ಹೋಗಿ ಕೂತ್ಕೊಂಡು ತಪಸ್ಸನ್ನ ಮಾಡೋಣ ಅಂತ ಹೇಳಿ ಆ ತಪಸ್ಸನ್ನ ಕೈಂಕರ್ಯವನ್ನು ಗೂಡ್ತಾರೆ. ಎಲ್ಲ ಬಹಳ ಶ್ರದ್ಧಾಭುಕ್ತವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಪೂಜೆ ನಮಸ್ಕಾರಕ್ಕೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಕಾರ್ಯಕ್ರಮ. ಆ ಮಾಧ್ಯಾಹ್ನದಲ್ಲಿ ಊಟಕ್ಕೆ ಮೊದಲು ಪೂಜೆ ಪುನಸ್ಕಾರ. ಇವರಿಗೆ ಇರ್ತಕ್ಕಂಥ ಆ ಮಠದಲ್ಲಿ ಏನು ಆ ಕಾಲದಿಂದ ಅಗಮರು ಹೇಳ್ಕೊಂಡಿರೋದು, ವಿಶೇಷವಾಗಿರ್ತಕ್ಕಂಥ ಭಾವಪೂರ್ವಕವಾಗಿ ಪೂಜೆ ಪುನಸ್ಕಾರ ಮಾಡಿರೋದು, ಅಲ್ಲಿರ್ತಕ್ಕಂಥ ಹೇಳ್ಕೊಟ್ಟಿರೋದು ಏನು ಅಂದರೆ ಮುದ್ದೆ. ನಾವೆಲ್ಲಂತ ಅರವೇಸು ಸಾರು, ಆ ಅರವೇಸಿನ ಸಾರು ಹೊತ್ತಿಗೂ ಊಟ ಆದಾಗ ಎಲ್ಲ ಮಾಡೋದು ಸ್ವಲ್ಪ ನಾವು ಊಟ. ಕೆಲವರಿಗೆಲ್ಲ ಹೋಟ ಇಷ್ಟ, ಕೆಲವರಿಗೆಲ್ಲ ಊಟ ಈ ಕಾಲಕ್ಕೂ ಎಲ್ಲರೂ ಪಕ್ಕದಲ್ಲಿ ಮಾಡೇ ದೊಡ್ಡದು. ಈ ಮನೆದ್ರೆ ಗಿಡ ಮದ್ದ ತರ ಜನ. ಕೆಲವೇನು ಅಂದ್ರೆ ಏನ್ ಊಟ ಮಾಡಿ ನಮ್ಮ ಮನೆ ಚೆನ್ನ, ನಮ್ಮ ನಾಡು ಚೆನ್ನ, ನಮ್ಮ ಚೆನ್ನ ಆಗ್ತಾರೆ. ಹಿರೇಕಾಲದಾಗೂ ಆಸ್ ಮಾಡ್ಕೊಂಡು ಸಿದ್ಧರು ಮೊದಲು ಶಿವನ ಪೂರ್ಣ ಅಂತ ಮಾಡಕ್ ಹೋಗ್ತಾರೆ. ಮಾಡ್ತಾರೆ ಶಿಷ್ಯರು ಎಲ್ಲ ಪಾಪ ಎಂತದಲ್ಲಿ ಆ ಕಡೆ ಈ ಕಡೆ ತರ ಯಾರು ಇಲ್ಲ. ಸರಿ ಬೇಕು ತರಾರೋ ಭಾವನೆ ಸುತ್ತಮುತ್ತ ಇದೇ ಕಾಣಲಿಲ್ಲ. ಸರಿ ಕಲ್ಲುಗೆ ಪ್ರಾರ್ಥನೆ ಮಾಡಿಬಿಟ್ಟು ಈ ಪ್ರತಿಷ್ಠಾಪನೆ ಮಾಡಿ ಈ ಪ್ರತಿಷ್ಠಾಪನೆ ಗಾರಂಗರಮೀಯ ಜಟಾಕಲ ಅಂತ ಸ್ಮರಣೆ ಕೊಂಡ್ರು. ಬಿಲ್ಪತ್ರೆ ಮಾಡಿದ್ರು. ಈಶ್ವರನಿಗೆ ಮಾಡಬೇಕು ಅಭಿಕ ಪ್ರಿಯ ಆ ಪಾದ ಪೂಜೆ ಸ್ಮರಣೆಯಿಂದಾಗ ಲಿಂಗ ಸಣ್ಣದಿರ್ತಕ್ಕಂಥ ಲಿಂಗ ಕರಗಲ್ಲಿ ಇರ್ತಕ್ಕಂಥವನ್ನ ಇಟ್ಕೊಂಡ್ರು. ಈ ಲಿಂಗನ ಪ್ರತಿಷ್ಠೆ ಮಾಡಿದ್ರು. 2 ಬೇಕಾಯಿತು. ಆಗ ಕೈಯಲ್ಲಿ ಒಂದು ಬೆಳೆ ಇತ್ತು. ಸಾಧಾರಣವಾಗಿ
ಪುರುಷರು ಒಂದು ಕೋಲ್ ನೀಡಿರ್ತಾರೆ. ಅದು ಆದಾಯ ಅಂತಲ್ಲ, ಅದರ ಸಿದ್ಧಿ ದಂಡಾಗೆ ಇದಳ ಈಗ ನಮ್ಮ ಹತ್ರ ಆ ಸುಬ್ರಹ್ಮಣ್ಯ ಅನುಭವ ಆಗಿರೋ ದಂಡ ಅಂದ್ರೆ ದಿಶಕ್ತಿ ನಮ್ಮ ತತ್ವ ಇದೆ. ಅಲ್ಲಿ ಇರ್ತ ಶಕ್ತಿ ಅಂದ್ರೆ ಅಪಾವಾದ ಯಾವ ದೇವಿ ಆಸನೆ ಮಾಡ್ತೀವಿ ಅವಳೇ ಬಂದಿರ್ತಾರೆ. ಹಾಗೆ ದಂಡದಲ್ಲಿ ಸಾಕು ನಂದಿ ಪೂಜೆ ತಕ್ಕಂಥ ಆರಾಧ್ಯರು ಈಶ್ವರನೊಳಗೆ ವಾಸವಾಗಿದೆ. ದಂಡವಂತೆ ಪರಸ್ಪರ ನೆನೆಸ್ಕೊಂಡು ಫರಂತ ಹೊಡಿ ಆ ಏಕಲ್ತ ಅರೇಕಂದ್ರೆ ಯತೆ ಸಾಧಾರಣವಾಗಿ ಬಂಡೆಗಳು ಚಿಪ್ಪಾಗಿ ಅರೇಕಲ್ಲು. ಇಲ್ಲೇ ನಾವುಗಳೇನ್ ಹೇಳಿ ಅನೆ ಬೆಟ್ಟ ಬೆಳ್ಳ ಅಂದ್ರೆ ಯಾವಾಗಲೂ ನಾವೇನ್ ಹೇಳ್ತೀವಿ ಊಟ ಉಪಚಾರ ಮಾಡ್ತಾ ಇದ್ದಾಗ ಸೇರಿರುವಂತ ತರ ಅದನ್ನ ಅರೆ ಇದ್ರು. ಅರೆಯಲ್ಲಿರ್ತಕ್ಕಂಥ ಬಳ್ಳ ಅಂತಕ್ಕಂಥ ಮೇಲ್ಭಾಗ ತಕ್ಕಂಥ ಮಾಡುವಾಗ ಒಂದು ಬಳ್ಳದ್ದು ಹಾಕಿ ಊಟವಾಕಿ ಯಾವತ್ತೂ ಹಾಕಿ ಆ ಬೆಳ್ಳ ಅರೆ ಅಂತಕ್ಕಂಥ ಏನ್ ಮಾಡೋ ಅವಾಗ ಪುನಸ್ ಮಾಡ್ತಾ ಇದ್ ಮೊದಲು ಈ ಚಿಪ್ಪ ಅಂತಕ್ಕಂಥ ಜಲದಲ್ಲಿ ಈ ಪೂಜೆ ಮಾಡಿ ಇಷ್ಟತೆ. ಯಾಕೆ ರಾವಣನು ಹಾಗೆ ಮಾಡಿದಾಗ ಅವ ಕೈಲಾಸದಾಗ ಈ ಕಾಲಿನ ಹೆಟ್ಟಲ್ಲಿ ಒತ್ತಾನೆ ಈಶ್ವರ. ರಾವಣನ ದುರಹಂಕಾರ ಶಿವನೇ ಎತ್ತು ಬಿಟ್ಟ ಅಂತ ಅಹಂಬಾ ಮೆರೆದಾಗ ಸುಮ್ಮನೆ ಹಾಗೆ ಬೆಟ್ಟಲ್ಲಿ ಓದಾನೆ. ಆಗ ರಾವಣ ಕೆಳಗೆ ಹೋಗ್ತಾನೆ. ಆಗ ಅಬ್ಬೆಗಳು ಪದ್ರೆ ಅದಕ್ಕೆ ಅರೇಕಲ್ಲು ಅಂತ ಕರೀತಾರೆ. ಇಂಥದ್ರಲ್ಲಿ ಅರೇಕಲ್ಲಾಗಿರ್ತ ಈ ಕಲ್ಲು ಒಂದು ಆಗಿರ್ತಕ್ಕ ಒಂದು ಈ ಭಾಗದಲ್ಲಿ ಏನ್ ಮಾಡ್ತಾರೆ ತನ್ನ ಇರ್ತಕ್ಕಂಥ ತತ್ವನ್ನ ಪೂಜಾಕ್ಕೆ ಹೊಡಕ್ಷಣಾಗ ಶುದ್ಧೆ ಬಂದ್ಲು. ಇವತ್ತು ಜೀವವಾಗಿ ತಾವೆಲ್ಲ ಹಿರೇಕನ ಗ್ರಾಮ ಹೋದಾಗ ಆ ಕ್ಷೇತ್ರದಲ್ಲಿ ಜೀವವಾಗಿರ್ತಕ್ಕ ಗದ್ದಿಗೆಯೋ ಅದೇ ಸತ್ತಿರ್ತಕ್ಕಂಥ ಹೊತ್ತದಲ್ಲಿ ಹೊರತಕ್ಕಂಥ ಕಲ್ಲಲ್ಲಿ ಅಲ್ಲಿರ್ತಕ್ಕಂಥ ನೀರು ಎಲ್ಲ ಸಮೃದ್ಧಿಯಾಗಿ ಈಶ್ವರನಿಗೆ ತನಗೆ ಮಾಡ್ತಾರೆ. ಇವತ್ತಕ್ಕಂಥ ಆತ್ಮ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಲಿಂಗ ಎರಡೂ ಪೂಜೆ ಪುರುಷರ ಕೈ ನಡೆಯುತ್ತೆ. ಇವತ್ತು ಯಾರು ರಂಗಮ್ರು ಯಾರು ಶ್ರಾದ್ಧಿಕರು ಯಾರು ಪೂಜೆಯನ್ನು ಮಾಡೋ ಮಾನಿಕ ಪೂಜೆ ಬೆಳಗ್ಗೆ ಸಂಧ್ಯಾಕಾಲ ಆ ಮೂತು ಪೂಜೆ ತಕ್ಕಂಥ ವಿಶೇಷತೆ ಅಲ್ಲಿ ಹೊತ್ಕೊಂಡು ಅವಕಾಶಗಳನ್ನು ಕೊಂಡು ಆ ನೀರಲ್ಲಿ ಶಿವನ ಮಾಡಿದ್ರೆ ನಿಮ್ಮ ಕರಡಿಗೆ ಅಂದ್ರೆ ಯಾವ ಹತ್ತಿಗೆ ಹಾಕೋಲ್ಲ ಕರಡಿಗೆ ಇರ್ತಕ್ಕಂಥ ಈಶ ನಿಮ್ಮ ವಾಸವಾಗುತ್ತೆ. ಅವನ ಆತ್ಮಲಿಂಗದ ಹೇಗೆ ಕೆಳಗಿಡು ಎತ್ಕೊಂಡು ಬಂತೀವಲ್ಲ ಹಾಗೆ ನಿಮ್ಮ ಆತ್ಮಲಿಂಗವನ್ನ ನೀವು ಸ್ಥಿರವಾಗಿ ಪಡತಕ್ಕಂಥ ಏಕವಾಗಿರ್ತಕ್ಕಂಥದ್ದು ಸಿದ್ದೇಶ್ವರ ಸಿದ್ಧ ಪುರುಷ ಇರ್ತಕ್ಕಂಥ ಮರಸಿದ್ದೆ. ಇಂಥ ಮರಳೇಶ್ವರ ಒಂದು ಪ್ರಕಾಗಿರ್ತಕ್ಕಂಥ ಜೀವ ಗದ್ದಿಗೆ ಆ ಜೀವ ಗದ್ದಿಗೆ ಈ ಮಹಿಮೆ ಇವು ಅಪಾರ. ಈ ನೀರೆಲ್ಲರೂ ಕುಡಿತು ವಿಷವಾಗಿ ಹಸು ದಣಿಸುತ್ತೆ. ಇಲ್ಲಿ ಹಸುವಾದಪ್ಪ ನೀರು ಕುಟನೆ ಸ್ವಲ್ಪ ಉಪ್ಪಗಳು ದೂರ ಆಗುತ್ತೆ. ಅಕಸ್ಮಾತ್ ಶಿವ ಮಾಡೋದ್ರಿಂದ ಎಲ್ಲೂ ನೀರಿಲ್ದೆ ಸ್ವಲ್ಪ ನೀರಿದೆ ಬಾಯಿ ತತ್ತೆ ಜೀವಂತಲೇ ಒಬ್ಬ ಮನುಷ್ಯ ಯಾವ್ದು ಇಲ್ದೇನೋ ಬೋದಂತೆ ನೀರಿಲ್ದಕ್ಕಾಗಲ್ಲ ಖಂಡಿತ ಆಗಲ್ಲ. ಅದಕ್ಕೆ ಒಂದು ಗಾತಂಗರಮೀಯ ನೀವಾಗಿರ್ತಕ್ಕಂಥ ಇಮೆಯಲ್ಲಿ ಹಿಂಗೆ ಯಾವತ್ತು ಕರ್ಕೊಂಬ ಎಷ್ಟು ಜನ ಒಣಗಿದ್ರೆ ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡಿ ವೀಕ್ಷಕರೇ. ಹಾಗೆ ಭೂಮಿ ಮೇಲೆ ಇಲ್ದೆ ಈ ಕೈರಿ ಈ ಭೂಮಿ ಇಲ್ದೇ ನೀರೇ ಭೂಮಿ ಮೇಲೆ ಇಲ್ದೆ ಉಪ್ಪು ನೋಡ್ಕೊಂಡು ಇರ್ತಾ ಇದ್ವಿ ನೀರೇ ಇದ್ದಿದ್ರೆ ಏನ್ತಾ ಇದ್ವಿ ಜೀವನ ನಡೀತಾ ಇದ್ವಿ. ಯಾರಾದ್ರೂ ಮಾಡಿದ್ರೆ ಆ ಯೋಜನೆ ನೀವು ತಲೆ ನೀರಿ ದೇಶ ನಿಮಗೆ ವಿಶ್ವವಾಗಿರ್ತಕ್ಕಂಥ ಅನುಗ್ರಹವನ್ನು ತಾನೆ.